ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳೋ ಮಟ್ಟಕ್ಕೆ ಅವರು ಇಳಿಯಲ್ಲ ಅಂಥೇಳಿ ನಂದು ಒಂದು ಅಭಿಪ್ರಾಯ. ಯಾಕಂದರೆ ಅವರು KPCC ಅಧ್ಯಕ್ಷ ಸ್ಥಾನ ಕೇಳೋ ಒಂದು ಮಟ್ಟ ಅವ್ರದ್ದು. ಯಾಕಂದರೆ 5 ಬಾರಿ MLAಗಳು, ಮಂತ್ರಿಗಳು, ಸ್ಪೀಕರ್ ಆಗಿದ್ದಂಥವ್ರು, ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ಇಂಥ ಸಣ್ಣ ಹುದ್ದೆನ ಕೇಳ್ತಾರಾ? ಎಲ್ಲ ಭರವಸೆಗಳಿಂದ ಒಬ್ಬ ಯುವಕನಾಗಿ, ಒಬ್ಬ ಅಹಿಂದ ಹುಡುಗನಾಗಿ ನನಗೂ ಒಂದು ಅವಕಾಶ ಸಿಗ್ಬೋದು ಅಂಥೇಳಿ ಇವತ್ತು ಒಂದು ಅಚಲವಾದ ನಂಬಿಕೆ ಇದೆ ಸರ್. ಶಿವಶಂಕರ ರೆಡ್ಡಿ ಅಣ್ಣನವರು ಯಾವುದೇ ಕಾರಣಕ್ಕೂ ಜಿಲ್ಲಾಧ್ಯಕ್ಷ ಸ್ಥಾನ ಬಯಸೋ ಅಂಥ ಒಬ್ಬ ವ್ಯಕ್ತಿ ಅಲ್ಲ. ಯಾಕಂದರೆ ಅವರು ರಾಜ್ಯ ಮಟ್ಟದ ನಾಯಕರಿದ್ದಾರೆ, ಜಿಲ್ಲೆಯಲ್ಲಿ ಹಿರಿಯ ನಾಯಕರಿದ್ದಾರೆ. ಅವರ ಮಾರ್ಗದರ್ಶನ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನಿಂದಲೂ ಕೊಟ್ಕೊಂಡು ಬರ್ತಾಯಿದ್ದಾರೆ. ಜಿಲ್ಲಾಧ್ಯಕ್ಷ ಸ್ಥಾನ ಏನು ಇವತ್ತು AICCಯಿಂದ ಬಂದು ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾಯಿದ್ದಾರೆ. ಇದರ ಒಂದು ನಿಟ್ಟಿನಲ್ಲಿ ಏನು ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಮತ್ತಷ್ಟು ಸ್ಫೂರ್ತಿ ನೀಡೋದಕ್ಕೆ ಇವತ್ತು ಶಿವಶಂಕರ ರೆಡ್ಡಿ ಅಣ್ಣನವರು ನಾನು ಆಕಾಂಕ್ಷಿ ಅಂಥೇಳಿ ಜನ ಹೇಳ್ತಾ ಇದ್ದಾರೆ, ಆಗಬೇಕು ಅಂಥೇಳಿ ಸುಮ್ಮನೆ ಅವರು ಒಂದು ಬಾಯಿ ಮಾತಿಗೆ ಹೇಳ್ದಂಗೆ ಅನಿಸುತ್ತೆ. ಯಾಕಂದರೆ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನದ ಹುದ್ದೆ ಪಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಅವರು ಹೋಗಲ್ಲ. ಯಾಕಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾರು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಯಾರು ಪಕ್ಷವನ್ನು ಗಟ್ಟಿ ಮಾಡಬೇಕು ಅಂಥೇಳಿ ಹೋರಾಟಗಳಲ್ಲಿ ಪಾಲ್ಗೊಂಡು ಮಾಡ್ಕೊಂಡು ಹೋಗಬೇಕು ಅಂತಿರ್ತಾರೆ, ಅಂಥವ್ರಿಗೆ ಅದು ಒಂದು ಸೂಕ್ತವಾದ ಸ್ಥಾನ ಅಂಥೇಳಿ ಶಿವಶಂಕರ ರೆಡ್ಡಿ ಅಣ್ಣವ್ರಿಗೂ ಗೊತ್ತು. ಯಾಕಂದರೆ ಅವರು ಮಾಜಿ ಮಂತ್ರಿಗಳಿದ್ದಾರೆ, ಮಾಜಿ ಸ್ಪೀಕರ್ ಆಗಿದ್ದಂಥವರು, ಈಗ AICC ಪ್ರೆಸಿಡೆಂಟ್ ಹಾಲಿ ಇದ್ದಾರೆ. ಇನ್ನೂ ವಿಶೇಷವಾಗಿ ಮೊನ್ನೆ ಸರ್ಕಾರ ಬಂದ ಮೇಲೆ HN ಪ್ರಾಧಿಕಾರ ಅಭಿವೃದ್ಧಿ ಅಧ್ಯಕ್ಷರು ಸಹ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಸ್ಥಾನವನ್ನು ಅವರು ಬಯಸೋ ಅಂಥವರಲ್ಲ. ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ ಬರಲಿ, ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡಬೇಕಂದ್ರೆ ಇಂಥ ಒಂದು ತಂತ್ರಗಳು, ಪ್ರತಿತಂತ್ರಗಳು ಈ ಥರ ಆಗ್ತಾ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒತ್ತಾಯ ಮಾಡ್ತಾಯಿದ್ದಾರೆ ಎಂಬ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ನಾನು ನಿನ್ನೆ ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಅವರು ಮಾತಾಡಿದಂಥ ಒಂದು ರೀತಿ ನೋಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳೋ ಮಟ್ಟಕ್ಕೆ ಅವರು ಇಳಿಯಲ್ಲ ಅಂಥೇಳಿ ನಂದು ಒಂದು ಅಭಿಪ್ರಾಯ. ಯಾಕಂದರೆ ಬೇರೆಯವರೆಲ್ಲ ಇವತ್ತು ಹಣ ನೀವು ತಗೊಳ್ಳಿ ಅಂಥೇಳಿ ನನಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಇವತ್ತು ಅವರಿಂದನೇ ಹೇಳಿದ್ದಾರೆ. ಯಾಕಂದರೆ ಇಂಥ ಒಂದು ಚಿಕ್ಕ ಹುದ್ದೆ ರಾಜ್ಯ ಮಟ್ಟದ ನಾಯಕರು ಪಡ್ಕೊಳ್ಳಲ್ಲ ಅಂಥೇಳಿ ನಮ್ಮದು ಒಂದು ಎಲ್ಲೋ ಒಂದು ಕಡೆ ಒಂದು ಅಭಿಪ್ರಾಯ ಇದೆ. ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗಲಿ ಅಂಥೇಳಿ ಇವತ್ತು ಬೇಕು ಎಂಬ ಒಂದು, ಅಂದರೆ ಅದಕ್ಕೆ ಇಷ್ಟೊಂದು ಶಕ್ತಿ ಇದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಂಥೇಳಿ ತೋರಿಸ್ಬೇಕು ಅಂಥೇಳಿ ಇವತ್ತು ಅವರ ಒಂದು ತಂತ್ರವನ್ನು ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಈ ಜಿಲ್ಲೆಯಲ್ಲಿ ಕಟ್ಟೋದಕ್ಕೆ, ನಮ್ಮಂಥ ಯುವಕರು ಬೆಳೀಲಿಕ್ಕೆ ಒಂದು ಆಸಕ್ತಿ ಬರಲಿ ಅಂಥೇಳಿ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಮಾತನ್ನು ಹೇಳಿರ್ತಾರೆ. ಒಂದು ಅಚಲವಾದ ನಂಬಿಕೆ ನಮಗಿದೆ. ಶಿವಶಂಕರ ರೆಡ್ಡಿ ಅಣ್ಣನವರು ನಮ್ಮಂಥ ಯುವಕರನ್ನು ಬೆಳೆಸೋ ನಿಟ್ಟಿನಲ್ಲಿ ಈ ಒಂದು ಮಾತನ್ನು ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಅಷ್ಟೊಂದು ಸಣ್ಣ ಹುದ್ದೆಯನ್ನು ಪಡ್ಕೊಳ್ಳಲ್ಲ ಅಂಥೇಳಿ ನಮಗೆ ಅಚಲವಾದ ಒಂದು ನಂಬಿಕೆ ಇದೆ ಸರ್. ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, NH ಶಿವಶಂಕರ ರೆಡ್ಡಿ ಮತ್ತು ಗಂಗರೇಕಲ್ ನಾರಾಯಣಸ್ವಾಮಿ ಅವರಿಗೆ ತೀವ್ರ ಪೈಪೋಟಿ ಇದೆ ಅಂತ ಹೇಳ್ತಾರೆ. ಸರ್, ನಾನು ನೋಡಿದೆ ಮಾಧ್ಯಮಗಳಲ್ಲಿ ಶಾಸಕರು ಹೇಳುವಂಥ ಒಂದು ಮಾತು. ಬಟ್ ಶಿವಶಂಕರ ರೆಡ್ಡಿ ಅಣ್ಣನವ್ರನ್ನ ಇನ್ನೊಬ್ಬರಿಗೆ ಹೋಲಿಸುವಂಥ ಒಬ್ಬ ವ್ಯಕ್ತಿ ಅಲ್ಲ. ಯಾಕಂದರೆ ಅವರು ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದಕ್ಕೆ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾರಿಗೂ ಪೈಪೋಟಿ ಅಲ್ಲ. ನಮ್ಮಂಥವ್ರಿಗೆ ಒಂದು ಪ್ರೇರಣೆ ಬರಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಅಂಥೇಳಿ ಇವತ್ತು ಅಧ್ಯಕ್ಷ ಸ್ಥಾನ ನಾನು ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ. ಅವರು ಬೇರೆಯವರು ಹೇಳ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಅವ್ರ ಅರ್ಜಿನೂ ಸಹ ಅಷ್ಟೇ, ನೀವು ನೋಡಿರ್ಬೋದು. AICC ವೀಕ್ಷಕರು ಬಂದಾಗ ಅವ್ರು ಯಾವುದೇ ರೀತಿ ಅರ್ಜಿಯನ್ನು ಸಹ ಕೊಡಲಿಲ್ಲ. ನಾನೂ ಸಹ ಕೊನೆ ದಿನದವರೆಗೂ ಇದ್ದೆ. ಇಲ್ಲಿ ನಮ್ಮ GK ಕಂಫರ್ಟ್ಸಲ್ಲಿ ಏನು ಅವತ್ತು ಅಭ್ಯರ್ಥಿಗಳಂತಲ್ಲ ಆಕಾಂಕ್ಷಿಗಳನ್ನು ಕರೆದಿದ್ದರು, ಅವತ್ತು ನಾನು ಕೊನೆವರೆಗೂ ಇದ್ದೆ. ಅವ್ರು ಯಾವುದೇ ರೀತಿಯಂಥ ಒಂದು ಅರ್ಜಿ ಸಹ ಹಾಕಿಲ್ಲ. ಇವತ್ತು ಕೆಲವರು ಹೇಳ್ಬೋದು, ಪಾಪ ಏನೇನು ತಂತ್ರಗಳಿದೆಯೋ ಅವ್ರ ಹತ್ರ ಗೊತ್ತಿಲ್ಲ, ಇನ್ನೆಷ್ಟು ಕಾಂಗ್ರೆಸ್ನ ಕಟ್ಟಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಕೆಲವರು ಹೇಳಿದ್ದಾರೆ ಅವ್ರ ಹೆಸರು. ಅದೇ ರೀತಿ ಪ್ರದೀಪ್ ಅವರು ಹೇಳಿದ್ದಾರೆ. ಯಾಕಂದರೆ ಹೇಳಿ ಪಾಪ ಪ್ರದೀಪ್ ಅವರು MLA ಆಗಬೇಕಾದ್ರೆ ಅವರು ಒಂದು ಸಹಕಾರವನ್ನು ಕೊಟ್ಟಿದ್ದರು. ಹಾಗಾಗಿ ಅವ್ರು ಕೇಳ್ತಾರಂದರೆ
ಶಿವಶಂಕರ ರೆಡ್ಡಿ ಅಣ್ಣನವರು ಕೇಳ್ತಾರಂದರೆ ನಂದು ಒಂದು ಸಹಕಾರ ಇರುತ್ತೆ ಅಂತೇಳಿ ಅವ್ರು ಹೇಳಿದ್ದಾರೆ ಹೊರತು ಶಿವಶಂಕರ ರೆಡ್ಡಿ ಅಣ್ಣವರು ಜಿಲ್ಲಾಧ್ಯಕ್ಷ ಸ್ಥಾನ ತಗೊಳ್ಳೇಬೇಕು ಅಂತ ಎಲ್ಲೂ ಸಹ ಪ್ರದೀಪ್ ಅವರು ಆ ರೀತಿ ಹೇಳಿಲ್ಲ. ನಾಳೆ ಬೆಳಗ್ಗೆ KPCC ಅಧ್ಯಕ್ಷರು ಪಟ್ಟಿ ನೋಡಿದಾಗ ಶಿವಶಂಕರ ರೆಡ್ಡಿ ಅಣ್ಣ ಹೆಸರು ಇತ್ತು ಅಂದರೆ ಅವರು ಎಲ್ಲೊಂಥರ ಮುಜುಗರಕ್ಕೆ ಒಳಗಾಗ್ತಾರೆ. ಇದೇನಪ್ಪ ಇದು ಹಿರಿಯ ನಾಯಕರು ಯಾವುದೋ ಒಂದು ಸಣ್ಣ ಹುದ್ದೆಗೆ ಇವರು ಕೇಳ್ತಾ ಇದ್ದಾರಾ? ಇವತ್ತು ಖರ್ಗೆ ಅವ್ರಿಗೂ ಚಿರಪರಿಚಿತರು ಯಾರು ಶಿವಶಂಕರ ರೆಡ್ಡಿ ಅವರು ಸಹ ಆಶ್ಚರ್ಯ ಬೀಳ್ತಾರೆ. ಏನಪ್ಪ ಇದು, ಜಿಲ್ಲೆಯಲ್ಲಿ ಹಲವಾರು ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ, ಶಿವಶಂಕರ ರೆಡ್ಡಿ ಅವರು ಯಾಕೆ ಈ ಹುದ್ದೆಗೆ ಕೇಳಿದ್ರು? ಯಾಕಂದರೆ ಅವರು KPCC ಅಧ್ಯಕ್ಷ ಸ್ಥಾನ ಕೇಳೋ ಒಂದು ಮಟ್ಟ ಅವ್ರದ್ದು. ಯಾಕಂದರೆ 5 ಬಾರಿ MLAಗಳು, ಮಂತ್ರಿಗಳು, ಸ್ಪೀಕರ್ ಆಗಿದ್ದಂಥವ್ರು, ಇಡೀ ರಾಜ್ಯಕ್ಕೆ ಗೊತ್ತಿರೋವಂತಹ ಒಬ್ಬ ವ್ಯಕ್ತಿ ಇಂಥ ಸಣ್ಣ ಹುದ್ದೆನ ಕೇಳ್ತಾರಾ ಅಂಥೇಳಿ ಅವ್ರಿಗೂ ಒಂದು ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವ್ರು ಯಾವುದೇ ರೀತಿ ಆ ರೀತಿ ಅವರಿಗೆ ಆಸೆಗಳಿಲ್ಲ ಸರ್. ಯಾಕಂದರೆ ಈಗಾಗಲೇ ಎಷ್ಟು ಬೇಕೋ ಅಷ್ಟು ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಅವ್ರಿಗೇನು ರಾಜಕೀಯ ದುರಾಸೆ ಏನಿಲ್ಲ. ಶಿವಶಂಕರಣ್ಣನವರು ಒಬ್ಬ ಸುಸಂಸ್ಕೃತ ಒಬ್ಬ ರಾಜಕಾರಣಿಯವರು. ಅವ್ರು ಯಾವುದೇ ಕಾರಣಕ್ಕಿಂತ ಸಣ್ಣ ಹುದ್ದೆಗಳಿಗೆ ಬರಲ್ಲ. ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗಲಿ ಅಂಥೇಳಿ ಇವತ್ತು ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳಿರ್ತಾರೆ ಅಷ್ಟೇ. ಅದನ್ನೇ ನಾವು ದೊಡ್ಡದಾಗಿ ಇವತ್ತು ಶಿವಶಂಕರ ರೆಡ್ಡಿ ಅಣ್ಣನವರು ರೇಸ್ ಬಂದುಬಿಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷ ಸ್ಥಾನ ಕೇಳಿಬಿಡ್ತಾ ಇದ್ದಾರೆ ಅಂಥೇಳಿ ಅವ್ರ ಮೇಲೆ ಗೂಬೆ ಕೂರಿಸೋದು ನಿಜವಾಗ್ಲೂ ತಪ್ಪಾಗುತ್ತೆ. ನಮ್ಮಂಥ ಯುವಕರಿಗೆ ವಿಶೇಷವಾಗಿ ಇವತ್ತು ಅಹಿಂದ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಶಿವಶಂಕರ ರೆಡ್ಡಿ ಅವರಲ್ಲೂ ಒಂದು ಮನಸ್ಸಿದೆ. ಹಾಗಾಗಿ ಯಾಕಂದರೆ 18 ವರ್ಷಗಳ ಕಾಲದಿಂದಲೂ ಸಹ ಜಿಲ್ಲೆಯಾದ ನಂತರ ಚಿಕ್ಕಬಳ್ಳಾಪುರ ಇದುವರೆಗೂ ಬೇರೆ ಒಂದು ಸಮುದಾಯಗಳಿಗೆ ಅವಕಾಶ ಕೊಟ್ಟಿಲ್ಲ. ಈ ಬಾರಿ ಕೊಡ್ತಾರೆ ಅಂಥೇಳಿ ಭಾವಿಸಿದ್ದೇನೆ. ನಮ್ಮ ಸಮುದಾಯವೂ ಸಹ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಜನಸಂಖ್ಯೆ ಮತ್ತು ಮತದಾರರನ್ನು ಹೊಂದಿದ್ದೇವೆ. ನಮ್ಮ ಸಮುದಾಯಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಎಲ್ಲ ಶಾಸಕರಲ್ಲೂ ಸಹ ಇವತ್ತು ಮನವಿ ಮಾಡ್ತೇನೆ, ಎಲ್ಲ ಜಿಲ್ಲೆ ಹಿರಿಯ ನಾಯಕರಲ್ಲೂ ಸಹ ಮನವಿ ಮಾಡ್ತಾನೆ. ಒಂದಂತೂ ಸತ್ಯ, ಶಿವಶಂಕರ ರೆಡ್ಡಿ ಅಣ್ಣನವರು ಯಾವುದೇ ರೀತಿ ಜಿಲ್ಲಾಧ್ಯಕ್ಷ ಸ್ಥಾನದ ರೇಸಲ್ಲಿ ಅವರಿಲ್ಲ. ಇವತ್ತು ಇನ್ನೊಂದು ವಿಶೇಷ ಏನಂದರೆ 50 ವರ್ಷದ ಒಳಗಡೆ ಏನು ಯುವಕರಿದ್ದಾರೆ, 50 ವರ್ಷದ ಒಳಗಡೆ ವಯಸ್ಸಿನವರಿಗೆ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬೇಕು ಅಂಥೇಳಿ ಇವತ್ತು ರಾಹುಲ್ ಗಾಂಧಿಯವರು ಒಂದು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ವೇಣುಗೋಪಾಲ್ರವರು ಸಹ ಹಿಂದೆ 1 ತಿಂಗಳ ಹಿಂದೆ ಒಂದು ಈ ಪ್ರಕ್ರಿಯೆ ಶುರುವಾಗೋದು ಮುಂಚೆನೇ ಹೇಳಿದ್ದಾರೆ. 50 ವರ್ಷದ ಒಳಗಡೆ ಇರುವಂಥವ್ರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂಥೇಳಿ. 50% ಅಹಿಂದ ವರ್ಗದವರಿಗೆ ಈ ರಾಜ್ಯದಲ್ಲಿ ಮಣೆ ಆಗಬೇಕು ಅಂಥೇಳಿ ಸಹ ಅವ್ರು ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಭರವಸೆಗಳಿಂದ ಒಬ್ಬ ಯುವಕನಾಗಿ, ಒಬ್ಬ ಅಹಿಂದ ಹುಡುಗನಾಗಿ ನನಗೂ ಒಂದು ಅವಕಾಶ ಸಿಗ್ಬೋದು ಅಂತೇಳಿ ಇವತ್ತು ಒಂದು ಅಚಲವಾದ ನಂಬಿಕೆ ಇದೆ ಸರ್. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.